ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಕಾಕಡೆ ಚೌಕ್ರಿಂಗ್ ರೋಡ್ ಬಳಿ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ವತಿಯಿಂದ 4ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮ್ಮ ಪ್ರಭು ಪಾಟೀಲ್ ರವರು ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದರು. ಘನ ಉಪಸ್ಥಿತ ಸಿದ್ದಪ್ಪ ಕಲೇರ್, ಜಂಟಿ ಸಾರಿಗೆ ಆಯುಕ್ತರು, ಕಲಬುರಗಿ ವಿಭಾಗ, ಪ್ರತಾಪರಾವ ಕಾಕಡೆ, ಮರಾಠ ಸಮಾಜದ ಅಧ್ಯಕ್ಷರು, ಗಂಗಮ್ಮ ಬಸವರಾಜ್ ಬಿರಾದರ, ಮಹಾನಗರ ಪಾಲಿಕೆ ಸದಸ್ಯರು, ಹನುಮಂತ ಎಸ್ ಪೂಜಾರಿ, ಉದ್ದಿಮೆದಾರರು, ರಾಮಚಂದ್ರ ಕಾರಬೋಸಗ, ಎನ್ಸಿಯುಐ ಯೋಜನಾ ಅಧಿಕಾರಿಗಳು, ರೇವಣಸಿದ್ದಪ್ಪ ಹೋಳಿಪಲ್ಲಿ, ಗೌರವ ಅಧ್ಯಕ್ಷರು, ಕೆಕೆ ಆಟೋ ಚಾಲಕರ ಸಂಘ, ಶೇಖಸಾಬಾ ಅಧ್ಯಕ್ಷರು, ಸೂಪರ್ ಮಾರ್ಕೆಟ್ ಆಟೋ ಚಾಲಕರ ಸಂಘ. ಈ ಕಾರ್ಯಕ್ರಮದ ನಿರೂಪಣೆಯನ್ನ ಸಂಗಮೇಶ ಹುಡುಗಿ, ಶಿವಾಜಿನಗರ ಮತ್ತು ಹಲವು ವರ್ಷಗಳಿಂದ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿರುವ ಆಟೋ ಚಾಲಕರಿಗೆ ಸೇವಾ ರತ್ನ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನಂದಕುಮಾರ ನಾಗಭುಜಂಗೆ ಅವರು ಆಟೋ ಚಾಲಕರ ಬೇಡಿಕೆಗಳನ್ನು ನಡೆಸಿಕೊಡುವುದಾಗಿ ಭರವಸೆಯನ್ನ ನೀಡಿದರು. ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ವಿಠಲ್ ಎಂಎ ಪೂಜಾರಿ, ನ್ಯೂಸ್ 26 ಕನ್ನಡ, ಕಲಬುರಗಿ. ಇವತ್ತಿನ ದಿವಸ ಕಾಕಡೆ ಆಟೋ ಚಾಲಕರ ಸಂಘ 4ನೇ ವರ್ಷದ ವಾರ್ಷಿಕೋತ್ಸವ ಲಕ್ಷ್ಮೀಕಾಂತ್ ಮಾಲಿಪಾಟೀಲ್ ಅವರ ನೇತೃತ್ವದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿದೆ. ಶಾಸಕರಾದ ಸನ್ಮಾನ್ಯ ಶ್ರೀ ಅಲ್ಲಮ್ಮ ಪಾಟೀಲ್ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಅದೇ ರೀತಿ ಕಾಕಡೆ ಮಾಲಕರು, ನಮ್ಮ ದೇವಾನಂದ ಮಾಲಕರು ಮತ್ತು ನಮ್ಮ ಬಸವರಾಜ ಮುನ್ನಳ್ಳಿಯವರು, ಮಹಾನಗರ ಪಾಲಿಕೆ ಸದಸ್ಯರು, ಹನುಮಂತಪ್ಪ ಪೂಜಾರಿ ಅವರು, ಎಲ್ಲ ಬಡಾವಣೆಯ ಮುಖಂಡರು, ಹಿರಿಯರು ಎಲ್ಲರೂ ಸೇರಿಕೊಂಡು ಈ ಒಂದು ಆಟೋ ಚಾಲಕರ 4ನೇ ವಾರ್ಷಿಕೋತ್ಸವ ಭಾಳ ವಿಜೃಂಭಣೆ ಮಾಡಿದ್ವಿ. ಬರ್ತಕ್ಕಂಥ ದಿನಗಳಲ್ಲಿ ಮುಂದಿನ 5ನೇ ವರ್ಷದ ಕೂಡ ವಾರ್ಷಿಕೋತ್ಸವ ಇದಕ್ಕಿಂತ ವಿಜೃಂಭಣೆಯಿಂದ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ನಂದಕುಮಾರ್ ನಾಗಭುಜಂಗೆ. ನಾನು ಈಗ ತಾನೇ ಭಾಷಣದಲ್ಲಿ ಹೇಳಿದ್ದೀನಿ, ಶಾಸಕರು ನಮ್ಮವರು, ಸರ್ಕಾರ ನಮ್ಮದು, ಉಸ್ತುವಾರಿ ಸಚಿವರು ನಮ್ಮವರು, ನಾವು ನಿಮ್ಮವರು. ನೀವು ನಮ್ಮ ಜೊತೆಗೆ ಬರ್ರಿ, ಏನು ನಿಮ್ಗೆ ಬೇಕು ಬೇಡಿಕೆ ಅದ ನನ್ನ ಬಂದು ಗಲ್ಲಿಯಿಂದ ದಿಲ್ಲಿ ತನಕ ನಿಮ್ಮ ಜೊತೆ ಬರ್ಲಿಕ್ಕೆ ರೆಡಿ ಇದ್ದೀನಿ. ಅದು ಬಸ್ ಟಿಕೆಟ್ ಆಗಿರ್ಬೋದು, ರೈಲ್ವೆ ಟಿಕೆಟ್ ಆಗ್ಬೋದು, ಅದು ಏನೇ ವ್ಯವಸ್ಥೆ ಮಾಡಿ ನಿಮ್ಗೆ ಕರ್ಕೊಂಡು ಹೋಗಿ ನಿಮ್ಮ ಕೆಲಸ ಮಾಡ್ಕೊಳ್ತಾ ಅಂತ ಒಂದು ವಿಶ್ವಾಸ ಅವ್ರಿಗೆ ಕೊಟ್ಟಿದ್ದೀನಿ. ಮುಂದೂ ಕೂಡ ಆ ವಿಶ್ವಾಸ ಈಡೇರಿಸ್ತೇನೆ ಅಂತಕ್ಕಂಥ ಕೂಡ ದನಿಯಾಗಿ, ಬಡವರ ದನಿಯಾಗಿ ಹಗಲಿರುಳು ನಿಮ್ಮ ಕಷ್ಟಕ್ಕೆ ನಾನು ಯಾವಾಗಲೂ ಕೂಡ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಎಲ್ಲ ಆಟೋ ಚಾಲಕರಿಗೆ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗಬೇಕು. ಮತ್ತು ಆಟೋ ಚಾಲಕರ ಪರವಾಗಿ ನಾನು ಯಾವಾಗಲೂ ಕೂಡ ಇದ್ದೀನಿ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ ಶ್ರೀ ಪ್ರತಾಪ್ ಕಾಕಡೆ ಅವರು ಹೇಳಿದ್ದಾರೆ. ಆಟೋ ಚಾಲಕರಿಗೆ ನಮಸ್ಕಾರ. ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.